टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹುಟ್ಟಿದ ಮಕ್ಕಳಿಗೆ ತಾಯಿ ಎದೆ ಹಾಲು ಅಷ್ಟೇ ಶ್ರೇಷ್ಠ. ಆದರೆ ಕೆಲವು ಕಾರಣಗಳಿಂದಾಗಿ ತಾಯಿ ಎದೆ ಹಾಲು ಮಕ್ಕಳಿಗೆ ಸಿಕ್ಕಿರುವುದಿಲ್ಲ. ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೊಸದಾಗಿ ಒಂದು ಅಮೃತಧಾರೆ ಯೋಜನೆ ಅಡಿಯಲ್ಲಿ ಯಾವುದೇ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ತಾಯಿ ಎದೆ ಹಾಲು ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಒಂದು ಹೊಸ ಯೋಜನೆ ತಂದಿರುವಂಥದ್ದು. ನಾವೀಗ ಬಳ್ಳಾರಿಯ ಬೀಮ್ಸ್ನಲ್ಲಿರ್ತಕ್ಕಂಥ ಅಮೃತಧಾರೆ ಯೋಜನೆಯ ಅದು ಇರ್ತಕ್ಕಂಥ ಒಂದು ಸನ್ನಿವೇಶದ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಪ್ರಮುಖವಾಗಿ ಮಿಲ್ಕ್ ಸೇಕರಣೆ ಅಂದರೆ ತಾಯಿ ಎದೆ ಹಾಲು ಸಂಗ್ರಹ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ. ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಘಟಕವನ್ನು ತೆರೆದಿದ್ದಾರೆ. ಸುಮಾರು 1 ಕೋಟಿ ವೆಚ್ಚದಲ್ಲಿ ಈ ಘಟಕವನ್ನು ತೆರೆದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಆರಂಭದಲ್ಲಿ ಮಕ್ಕಳಿಗೆ ತಾಯಿ ಎದೆ ಹಾಲು ಕೊಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಕೆಲವೊಂದಿಷ್ಟು ತಾಯಿಯಂದರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತದೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಆರೋಗ್ಯವಾಗಿರ್ತಕ್ಕಂತಹ ತಾಯಿ ಎದೆ ಹಾಲನ್ನು ಸಂಗ್ರಹ ಮಾಡಿ ಆ ಹಾಲನ್ನು ಇರುವಂತಹ ಮಕ್ಕಳಿಗೆ ಕೊಡುವಂತಹ ಪ್ರಯತ್ನ ಇಲ್ಲಿ ನಡೆದಿರುವಂಥದ್ದು. ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಇರ್ತಕ್ಕಂಥ ಮಿಷನ್ಗಳನ್ನು ಕೂಡ ಇಲ್ಲಿ ಅವೈಲೇಬಿಲಿಟಿ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ DMFನಿಂದ 75 ಲಕ್ಷದಡಿ ಮತ್ತು ಮಹಾನಗರ ಪಾಲಿಕೆ 25 ಲಕ್ಷ ಅನುದಾನದಡಿ ವಿಶೇಷವಾಗಿರ್ತಕ್ಕಂಥ ಒಂದು ಮಿಷನ್ ಕೂಡ ತಂದಿರುವಂಥದ್ದು. ಈ ಮಿಷನ್ ಏನು ನೋಡ್ತಾ ಇದ್ರೆ ತಾವು, ಇದರಲ್ಲಿ ಪ್ರಮುಖವಾಗಿ ತಾಯಿ ಎದೆ ಹಾಲು ಏನು ಸಂಗ್ರಹ ಮಾಡ್ಕೊಂಡು ಬರ್ತಾರೆ, ಆ ಸಂಗ್ರಹ ಮಾಡಿರ್ತಕ್ಕಂತಹ ತಾಯಿ ಎದೆ ಹಾಲಿನಲ್ಲಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ. ಆ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸಬೇಕಾದ್ರೆ ಇಲ್ಲಿ ಸುಮಾರು 65 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅಡಿಯಲ್ಲಿ ಅವನನ್ನು ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಆದ ನಂತರ ನೇರವಾಗಿ ಆ ಹಾಲನ್ನು ಅಲ್ಲಿಂದ ನೇರವಾಗಿ ಇಲ್ಲಿ ಫ್ರಿಜ್ನಲ್ಲಿ ಇಡುವಂತಹ ವ್ಯವಸ್ಥೆ ಕೂಡ ಆಗುತ್ತೆ. ಅಂದರೆ ಈ ಫ್ರಿಜ್ನಲ್ಲಿ ಆರಂಭದಲ್ಲಿ ಇಡುವಂತಹ ಹಾಲುಗಳು ಅಷ್ಟೇ ಸಮೃದ್ಧವಾಗಿ ಅಷ್ಟೇ ಸಂಸ್ಕೃತವಾಗಿರಬೇಕಾಗುತ್ತೆ. ಹೀಗಾಗಿ ಈ ಫ್ರಿಜ್ನಲ್ಲಿ ಇಡುವ ಮೂಲಕವಾಗಿ ಅದನ್ನು ತಂಪುಗೊಳಿಸ್ತಾರೆ. ತಂಪುಗೊಳಿಸಿದ ಬಳಿಕ ಆ ಹಾಲಿನ ಸ್ಯಾಂಪಲ್ಸನ್ನು ಮತ್ತೆ ಟೆಸ್ಟಿಂಗನ್ನು ಕಳಿಸ್ತಾರೆ. ಟೆಸ್ಟಿಂಗ್ ಕಳಿಸಿದಾಗ ಆ ಹಾಲಿನ ಗುಣಮಟ್ಟವಾಗಿದ್ದಾಗ ಅದನ್ನು ಇಲ್ಲಿರ್ತಕ್ಕಂಥ 2ನೇ ಡೀಪ್ ಫ್ರಿಜ್ನಲ್ಲಿ ಇಡ್ತಾರೆ. ಅಂದರೆ ಯಾವ ಹಾಲನ್ನು ಯಾವ ಯೋಗ್ಯವಾಗಿರ್ತವೆ ಆ ಹಾಲನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಈ ಫ್ರಿಜ್ನಲ್ಲಿ ಇಡ್ತಾರೆ. ಈ ಫ್ರಿಜ್ನಲ್ಲಿ ಇಟ್ಟು ನೇರವಾಗಿ ಅಲ್ಲಿಂದ ಯಾವ ಮಕ್ಕಳಿಗೆ ಅಂದರೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆ ಹಾಲಿನ ಅವಶ್ಯಕತೆ ಇರುತ್ತೆ ಅಂತಹ ಮಕ್ಕಳಿಗೆ ಹಾಲನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಬಳ್ಳಾರಿಯ ಬೀಮ್ಸ್ನಲ್ಲಿ ಆಗ್ತಕ್ಕಂಥ. ಈಗ ಸಂಬಂಧಪಟ್ಟಂಥ ವೈದ್ಯರನ್ನು ಕೂಡ ಮಾತಾಡ್ಸಂದ್ರೆ ಈ ವಿಭಾಗದ HODಗಳಿದ್ದಾರೆ, ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಈ ವರ್ಕ್ ನಡೀತಾ ಈ ಮಿಷನ್ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀನಿ. ಸರ್, ಈಗ ತಾವು ವಿಶೇಷವಾಗಿರ್ತಕ್ಕಂಥ ಒಂದು ಅಮೃತಧಾರೆ ಯೋಜನೆಯಲ್ಲಿ ವಿಮ್ಸ್ನಲ್ಲಿ ಹೊಸದಾಗಿ ಒಂದು ಕೇಂದ್ರವನ್ನು ತೆರೆದಿದೆ. ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಎದೆ ಹಾಲು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಸರ್ ಈ ಯಾವ ರೀತಿ ವರ್ಕ್ ನಡೆಯುತ್ತೆ, ಹೇಗಿರುತ್ತೆ ಸರ್ ಇದು? ಮೊದಲಿಗಾಗಿ ನಾವು ತಾಯಂದ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಅಂದರೆ ಆ ತಾಯಂದ್ರಿಗೆ ಯಾವುದು ಕಾಯಿಲೆ ಇರಬಾರ್ದು. ಮತ್ತು ಎಲ್ಲ ಟೆಸ್ಟೆಲ್ಲ ಮಾಡ್ತೀವಿ. HIV ಇದು ಅಂದರೆ ಜಾಂಡಿಸ್ ಟೆಸ್ಟು, HB ಆಂಟಿಜನ್ನು, VDRL ಅಂತ ಟೆಸ್ಟ್ ಮಾಡಿರೋಂಥ ತಾಯಂದ್ರನ್ನ ನಾವು ಸೆಲೆಕ್ಟ್ ಮಾಡಿ ಅಂಥವ್ರನ್ನ ನಾವು ಈ ತಾಯಿಯನ್ನು ಮತ್ತು ಹಾಲನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ತೆಗೆದುಬಿಟ್ಟು ಫಸ್ಟು ಡೀಪ್ ಫ್ರೀಜರಲ್ಲಿ ಅಂತ ಇಟ್ಟು ಆಮೇಲೆ ಪ್ಯಾಶ್ಚರೈಸ್ ಮಾಡಿ ಆಮೇಲೆ ಅದನ್ನು ನಾವು ಟೆಸ್ಟಿಗೆ ಕಳಿಸ್ತೀವಿ. ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂತ. ಅಂದರೆ ಯಾವುದು ಕ್ರಿಮಿ ಇರಬಾರ್ದು, ಸೋಂಕು ಇರಬಾರ್ದು. ಸೊ ಅಂಥದ್ದನ್ನು ಸೋಂಕು ಇಲ್ಲದೇ ಇರೋವಂಥದ್ದು ಕರೆಕ್ಟಾಗಿ ಪ್ಯಾಶ್ಚರೈಸ್ ಮಾಡಿರುವಂಥ ಹಾಲನ್ನು ಮಾತ್ರ ನಾವು ಇಲ್ಲಿ ಅಡ್ಮಿಟ್ ಆಗಿರುವಂಥ ಮಕ್ಕಳಿಗೆ ಉಪಯೋಗಿಸ್ತೀವಿ. ಸರಿ, ಕೆಲವೊಂದಿಷ್ಟು ತಾಯಂದಿರಲ್ಲಿ ಒಂದು ನಂಬಿಕೆ ಏನಂತಂದರೆ ನಮ್ಮ ಎದೆ ಹಾಲನ್ನು ಕೊಡೋದ್ರಿಂದಾಗಿ ನಮ್ಮ ಮಕ್ಕಳಿಗೆ ಕಡಿಮೆ ಆಗುತ್ತೆ ಅದನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೂಡ ಯೋಚನೆಗಳು ಇರ್ತವೆ. ಅಂಥವ್ರಿಗೆ ಏನು ಮನವೊಲಿಕೆ ಪ್ರಯತ್ನ ಮಾಡಿ ಕೌನ್ಸಿಲಿಂಗ್ ಅವರಿಗೆ? ಮುಖ್ಯವಾಗಿ ಎದೆ ಹಾಲು ಅಂತ ತಾಯಿ ಹಾಲು ಅನ್ನೋದಕ್ಕಿಂತ ಎದೆ ಹಾಲೇ ಮುಖ್ಯ. ಅಂದರೆ ಯಾವುದೇ ತಾಯಿ ಹಾಲಾಗಲೂ ಆದರೂ ಪರವಾಗಿಲ್ಲ, ಅದು ಮಗುವಿಗೆ ಒಳ್ಳೆಯದೇ. ಅಂದರೆ ಇದು ಏನಂತ ಹೇಳಿದ್ರೆ ಕೆಲವೊಮ್ಮೆ ತಾಯಂದರಿಗೆ ಹಾಲು ಬರ್ತಾ ಇರೋಲ್ಲ, ಅಥವಾ ಕೆಲವೊಂದು ತಾಯಂದರಿಗೆ ಕೆಲವೊಂದು ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ನಾವು ಹಾಲು ಕೊಡಬಾರ್ದು. ಅಥವಾ ಕೆಲವೊಂದು ನಿರ್ಗತಿಕ ಮಕ್ಕಳೆಲ್ಲ ಇರ್ತಾರೆ ಅಡ್ಮಿಟ್ ಮಾಡಿರೋಂಥವು, ಅಂಥ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ. ಕೆಲವೊಂದು ತಾಯಂದರಿಗೆ ಎಷ್ಟೊಂದು ಟ್ರೈ ಮಾಡ್ತಾರೆ, ಹಾಲು ಬರ್ತಾನೆ ಇರೋಲ್ಲ. ಸೊ ಅಂಥ ಟೈಮ್ನಲ್ಲಿ ಕೂಡ ನಾವು ಈ ಹಾಲನ್ನು ಉಪಯೋಗಿಸ್ಬೋದು. ಇದರಿಂದ ಬೇಗ ಮಕ್ಕಳಿಗೆಲ್ಲ ಆರಾಮಾಗುತ್ತೆ. ಸರ್, ಇದು ಯಾವಾಗ ಉದ್ಘಾಟನೆ ಆಗುತ್ತೆ, ಯಾವಾಗ ಜನರಿಗೆ ಉಪಯೋಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಕೆಲವು ದಿನಗಳಲ್ಲಿ ಇನ್ನೂ ಕೆಲವೊಂದು ದಿನಗಳಲ್ಲಿ ಆಗುವಂಥ ಸಾಧ್ಯತೆಗಳಿವೆ. ಇದಿಷ್ಟು ವೈದ್ಯರ ಮಾತಾಗಿರುವಂಥ. ಅಂದರೆ ಪ್ರಮುಖವಾಗಿ ಇಲ್ಲಿ ಈ ಹುಟ್ಟಿರ್ತಕ್ಕಂತಹ ಯಾವುದೇ ಮಕ್ಕಳಿಗೂ ಕೂಡ ತಾಯಿಯ ಎದೆ ಹಾಲಿನಿಂದ ವಂಚಿತರಾಗಬಾರ್ದು. ಆ ದೃಷ್ಟಿಯಿಂದಾಗಿ ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಇದು ತಾಯಂದಿರ ಮತ್ತು ಮಕ್ಕಳಿಗೆ ಉಪಯೋಗ ಸಿಗುತ್ತೆ ಅನ್ನೋ ಭರವಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಡಿಕೆ, TV9 ಬಳ್ಳಾರಿ.